ಪಾರ್ವತಿ, ನಾನು ಹೇಳೋದನ್ನ ಕೇಳು ಪಾರ್ವತಿ. ಅದು ಹಾಗಲ್ಲ ಪಾರ್ವತಿ. ಇನ್ನೇನು ಮಾತಾಡ್ಬೇಡಿ ನೀವು. ಅದಕ್ಕೆ ನಾನ್ ಮೊದ್ಲಿಂದಾನೇ ಹೇಳ್ತಿದ್ದೆ ಇಂಥದ್ದೇನಾದ್ರೂ ಆಗತ್ತೆ ಅಂತಾನೆ. ನಾವ್ ಬೇರೆ ಹೋಗೋಣ ಅಂತ ಹೇಳ್ತಿದ್ದಿದ್ದು, ನೀವೇ ನನ್ ಮಾತ್ ಕೇಳಲಿಲ್ಲ. ಈಗ ನೋಡಿ, ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇಲ್ಲಿಂದ ಹೋಗಿ ಬೇರೆ ಸಂಸಾರ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವಲ್ಲ. ಮನೆ ಬಿಟ್ಟು ಆಚೆ ಹೋಗೋದ, ಅದು ನನ್ನ ಜೀವ ಹೋದ್ರೂ ಸಾಧ್ಯ ಇಲ್ಲ. ಗೊತ್ತು ರೀ, ನನಗ್ ಚೆನ್ನಾಗ್ ಗೊತ್ತು. ನಿಮ್ಗೆ ನಿಮ್ಮ ಅಣ್ಣ ಅತ್ತಿಗೆ ಅಂದ್ರೇನೆ ಪ್ರಾಣ. ಅವ್ರನ್ ಬಿಟ್ಟು ನೀವೆಲ್ಲಿಗೂ ಬರೋದಿಲ್ಲ. ಅಂತದ್ರಲ್ಲಿ ನೀವ್ ಯಾಕ್ರಿ ನನ್ನ ಮದ್ವೆ ಮಾಡ್ಕೊಂಡ್ರಿ? ಬೆಳಗಿಂದ ರಾತ್ರಿವರೆಗೂ ಅಣ್ಣ ಅತ್ತಿಗೆ ಅಂತ ಜಪ ಮಾಡ್ತಿರ್ತೀರಾ. ಅವರಿಬ್ರು ನನ್ನ ಜೀವ. ಅವರಿಬ್ರಿಗೋಸ್ಕರ ನಾನು ಇದೇ ಮನೇಲಿ ಇರ್ತೀನಿ. ನಾನು ಎಲ್ಗೂ ಬರಲ್ಲ ಪಾರ್ವತಿ. ಈಗಾಗ್ಲೇ ಒಂದ್ಸಲ ಹೋಗಿ ನಾನು ತಪ್ಪು ಮಾಡಿದ್ದೀನಿ. ಇನ್ನೊಂದ್ಸಲ ಹೀಗಾಗೋ ಪರಿಸ್ಥಿತಿ ತರಬೇಡ. ಇಲ್ಲಿ ನೋಡಿ, ನಾನು ಈ ಮನೇಲೆ ಇರ್ಬೇಕು ಅಂದ್ರೆ ನನ್ ಮೇಲೆ ಯಾರು ಅನುಮಾನ ಪಡಬಾರ್ದು. ಅಷ್ಟಕ್ಕೂ ಯಾರು ನಿನ್ ಮೇಲೆ ಬೇಕು ಅಂತ ಅನುಮಾನ ಪಡ್ತಿಲ್ವಲ್ಲ. ನೀನೇ ಕುಂಬಳಕಾಯಿ ಕಳ್ಳಿ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೋತಿದ್ಯಾ. ಅಂದ್ರೆ ಯಾವ ತಪ್ಪು ಮಾಡದೇ ಇರೋರ್ನ ಹಿಡ್ಕೊಂಡು ಅನುಮಾನ ಪಟ್ರೆ ನೋವಾಗಲ್ವಾ? ಅಲ್ಲ, ಏನ್ರಿ ನೀವು ಮಾತಾಡೋದು? ಎಲ್ಲರಿಗೂ ಆದರ್ಶವಾಗಿದೆ ಈ ಕುಟುಂಬ. ಈಗ ಅಸ್ತವ್ಯಸ್ತವಾಗಿ ಹೋಯ್ತು. ಯಾವ ಜನ್ಮದಲ್ಲೂ ಮಾಡಿದ ಪಾಪ ಈ ಜನ್ಮದಲ್ಲಿ ಶಾಪವಾಗಿ ಕಾಡ್ತಾ ಇದೆ. ಶ್ರೀರಾಮಚಂದ್ರನಿಗೆ ತಪ್ಪಿಲ್ಲ ಈ ಕಷ್ಟ. ಇನ್ನೂ ಎಷ್ಟು ಕಷ್ಟ ಪಡಬೇಕೋ ಏನೋ. ನೋಡು, ಏನಾಯ್ತು ಸರ್? ಅಯ್ಯಯ್ಯೋ, ಅರೆ ಪುಟ್ಟು, ಯಾಕೋ ಅಳ್ತಿದ್ಯಾ? ಏನಾಯ್ತು ನಿಂಗೆ? ಹಸ್ವಾಗ್ತಿದ್ಯಾ? ಅಳ್ಬೇಡ ಮುದ್ದು. ಯಾಕೆ ಸರ್, ಅಶ್ಮಿತಾ ಇಲ್ವಾ ಮನೇಲಿ? ಇಲ್ಲ, ಕಂದ ಇದ್ರೂ ಕೂಡ ಪಾಪು ನಿನ್ ನೋಡಿದ್ರೇನೆ ಅಳು ನಿಲ್ಸೋದು. ನೋಡು ಇವಾಗ ಎಷ್ಟು ಸೈಲೆಂಟ್ ಆಗೋಯ್ತು ಅಂತ. ಮಾವ ನಮಸ್ತೆ, ಚೆನ್ನಾಗಿದ್ದೀರಾ? ಹೇಗಿದ್ಯಪ್ಪ? ಹಾಯ್ ಬ್ರೋ. ಹಾಯ್ ಬ್ರೋ. ಮಾವ, ತಾಮ್ರ ಪತ್ರದಲ್ಲಿರೋ ಭಾಷೆನ ಡಿಕೋಡ್ ಮಾಡಕ್ಕೆ ಒಬ್ರು ಸ್ವಾಮೀಜಿ ಹತ್ರ ಮಾತಾಡಿದ್ದೀನಿ. ಅವರು ಮನೆಗೆ ಬರ್ತೀನಿ ಅಂದಿದ್ದಾರೆ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಹಾಗೆ ಆಗ್ಲಪ್ಪ. ರಾಜಿ, ನಾನು ಹೋಗಿ ಬರ್ತೀನಿ. ಸರಿ ಸರ್. ತಾಮ್ರ ಪತ್ರದಲ್ಲಿರೋ ಇನ್ಫಾರ್ಮೇಶನ್ ತಿಳ್ಕೊಂಡು ಕೂಡ್ಲೆ ಆ ನಿಧಿನ ತಲುಪಿಸ್ಬೇಕಾಗಿರೋ ಜಾಗಕ್ಕೆ ತಲುಪಿಸ್ಬೇಕು. ಏನೇ ಶಾಖ ಕೊಡ್ತಾ ಕೊಡ್ತಾ ಮಧ್ಯದಲ್ಲಿ ಯಾಕೆ ಎದ್ದು ಬಂದೆ? ಇಲ್ಲೇನ ಮಾಡ್ತಿದ್ಯಾ ನೀನು? ಹೌದು, ನೀರಲ್ಲಿ ಕುದಿತಾ ಇದ್ರೆ ಹೊಗೆ ಯಾಕೆ ಇಲ್ಲಿ ಬರ್ತಾ ಇದೆ? ನಿಮ್ಗೇನು ಗೊತ್ತಿಲ್ಲ ಬಿಡಿ. ನಡೀರಿ, ಮೊದ್ಲು ನಡೀರಿ. ಲೇ, ಮೈ ಎಲ್ಲ ಚಿತ್ರಾನ್ನ ಆಗಿದೆ. ಹೇಳದ್ನಲ್ವಾ, ಮತ್ತೆ ಹೊಡಿತಾ ಇದ್ಯಾ? ಅಬ್ಬಬ್ಬಬ್ಬಬ್ಬಾ, ಇವಳು ಗಲಾಟೆನಲ್ಲಿ ನಿಮ್ ವಿಷಯನೇ ಮರ್ತು ಹೋದೆ. ಅಷ್ಟಕ್ಕೂ ಶಿವರಾಜು ಚೆನ್ನಾಗೇ ಇದನ್ನಲ್ಲ, ನಿಮಗ್ ಮಾತ್ರ ಯಾಕೆ ಏಟಾಗಿದೆ? ಅಂದ್ರೆ ನಾನು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಕಣೆ. ಅದಕ್ಕೆ ನನ್ನ ಮೇಲೆ ಪ್ರತ್ಯೇಕ ದೃಷ್ಟಿ ಇಟ್ಟಿದ್ದಾರೆ ಅವರು. ಪ್ರತ್ಯೇಕವಾಗಿ ನಿಮಗೆ ಹೊಡೆದಿದ್ದಾರೆ ಅಂದ್ರೆ ನೀವೇ ಏನೋ ಎಡ್ವರ್ಡ್ ಕೆಲಸ ಮಾಡಿರ್ತೀರಾ. ಇಲ್ಲ ಅಂತಂದ್ರೆ ಒಂದೇ ಮನೇಲಿ ಇಬ್ಬರನ್ನು ಬೇರೆ ಬೇರೆ ಯಾಕೆ ಹೊಡಿತಾರೆ? ಮೊದ್ಲೇ ನಿಮ್ ನಾಲ್ಗೆ ನೆಟ್ಟಗಿರಲ್ಲ. ನಿಜ ಹೇಳಿ, ಏನ್ ನಡೀತು ಅಲ್ಲಿ? ಅಷ್ಟಕ್ಕೂ ಏನ್ ನಡೀತು ಅಂದ್ರೆ, ನಾನಲ್ಲಿ ವೀರೋಚಿತವಾಗಿ ಅಲ್ಲಿ ನೋಡು. ಜೋರಾಗಿ ಹೊಡೆದಿದ್ದಾರೆ. ಆಗುತ್ತೆ, ನಿನ್ ಕೈಲಾಗುತ್ತೆ. ಅಮ್ಮ ತುಂಬಾ ಗಟ್ಟಿಯಾಗಿದೆ. ನಮಸ್ತೆ ಸ್ವಾಮಿ. ನನ್ನ ಹೆಂಡತಿ ಸ್ವಾಮೀಜಿ ಅವರೇ, ರಾಜಾರಾಮ್ ಅವ್ರ ಮಗಳು. ಹೌದಾ? ಎಂಡೋಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾಳೆ. ದೇವಸ್ಥಾನನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮಂತ ಯುವಕರು ಮುಂದೆ ಬರಬೇಕು.
ಸನಾತನ ಧರ್ಮ ಸಂರಕ್ಷಣೆ ನಿಮ್ಮ ಬಾಧ್ಯತೆ. ಧರ್ಮನ ನಾವು ಕಾಪಾಡಿದ್ರೆ ಆ ಧರ್ಮನೇ ನಮ್ಮನ್ನು ಕಾಪಾಡತ್ತೆ. ಆ ಒಂದು ನಂಬಿಕೆಯಿಂದಾನೇ ನಾನು ಈ ಕೆಲಸ ಮಾಡ್ತಾ ಇರೋದು. ಸಂತೋಷ ತಾಯಿ. ಬನ್ನಿ ಸ್ವಾಮೀಜಿ. ಬನ್ನಿ. ಸ್ವಾಮಿ, ನಿಧಿಗೆ ಸಂಬಂಧಪಟ್ಟ ಪೂರ್ತಿ ವಿಚಾರನ ಇದರಲ್ಲಿ ಬರ್ದಿದ್ದಾರೆ. ಆ ನಿಧಿನ ಹೊರಗಡೆ ತೆಗಿಬೇಕು ಅಂದ್ರೆ ಏನ್ ಮಾಡ್ಬೇಕು ಸ್ವಾಮಿಗಳೇ? ಅದು ಸಾಮಾನ್ಯ ಮನುಷ್ಯರ ಕೈಲಾಗುವಂತ ಕೆಲಸ ಅಲ್ಲ. ಪೂರ್ವಜರ ನಿಯಮ ನಿಷ್ಠೆಯಂತೆ ಪೂಜೆಯನ್ನ ಮಾಡಿ ಒಂದು ಹನಿ ನೀರನ್ನು ಕುಡಿದೇ ಸಹ ಉಪವಾಸ ಇದ್ದು ಯಂತ್ರ ತಂತ್ರ ಮಂತ್ರ ಶಕ್ತಿಯಿಂದ ನಿಧಿನ ಬಚ್ಚಿಟ್ಟಿದ್ದಾರೆ. ಅದನ್ನ ಹೊರಗೆ ತೆಗೆಯೋದು ಅಷ್ಟೊಂದು ಸುಲಭ ಅಲ್ಲ. ಈಗ ಅದ್ರ ಬೆಲೆ ಎಷ್ಟಿರ್ಬೋದು ಸ್ವಾಮಿಗಳೇ? ಲಕ್ಷ ಕೋಟಿಗಳಿಗೂ ಮೇಲೇನೆ.